ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರ ಸ್ಟಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ನಂಬರ್ ಸಿಸ್ಟಮಲ್ಲಿ ಮೋಸ್ಟ್ ಕಾಮನ್ಲಿ ನಮ್ಗೆ ಕೇಳ್ತಕ್ಕಂಥ ಪ್ರಶ್ನೆ ಈ ಕನ್ವರ್ಷನ್ ರಿಲೇಟೆಡ್. ಅಂದರೆ ಡೆಸಿಮಲ್ ನಂಬರನ್ನು ಕೊಟ್ಬಿಟ್ಟು ಬೈನರಿ ನಂಬರ್ ಏನಂತ ಕೇಳ್ತಾರ, ಅಥವಾ ಬೈನರಿ ಕೊಟ್ಬಿಟ್ಟು ಡೆಸಿಮಲ್ ಏನಂತ ಕೇಳ್ತಾರ. ಅದೇ ರೀತಿಯಾಗಿ ಆಕ್ಟಲ್ ಕೊಟ್ಬಿಟ್ಟು ಬೈನರಿ. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಲಿಸ್ಟ್ ಬರ್ತದೆ. ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ಡೆಸಿಮಲ್ ನಂಬರನ್ನು ಬೈನರಿ ನಂಬರ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಈ ಕೊಟ್ಟಿರ್ತಕ್ಕಂಥ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕಾ ಸರ್ ಜಸ್ಟ್ ಒಂದು ಕನ್ವರ್ಷನ್ಗೆ ಅಂತ ಹೇಳಿದ್ರೆ? ಎಸ್, ನೀವೇನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಜಸ್ಟ್ ನಿಮಗೆ ಭಾಗಾಕಾರ ಮಾಡೋದು ಒಂದು ಗೊತ್ತಿದ್ರೆ ಸಾಕು. ಅಂದರೆ ಡಿವಿಷನ್ ಮಾಡೋದೊಂದು ಬರ್ತಿದ್ರೆ ಈಸಿಲಿಯಾಗಿ ನೀವು ಯಾವುದೇ ಒಂದು ಡೆಸಿಮಲ್ ನಂಬರನ್ನು ಕೊಟ್ಟರು ಕೂಡ ಬೈನರಿ ನಂಬರ್ ಆಗಿ ಕನ್ವರ್ಟ್ ಮಾಡ್ಬೋದು. ಹೇಗಂತ ಒಂದು ಎಕ್ಸಾಂಪಲ್ ಅಂತ ತೆಗೆದುಕೊಂಡು ತಿಳಿಸ್ತಾ ಹೋಗ್ತೀನಿ ನಿಮಗೆ. ಓಕೆ, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ 43. ನಿಮಗೆ ಎಕ್ಸಾಮಲ್ಲಿ ಕೊಟ್ಬಿಡ್ತಾರ 43ಅನ್ನು. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ನಿಮಗೆ 43 ಅಂತ ಒಂದು ಸಂಖ್ಯೆಯನ್ನು ಕೊಟ್ಟು ಅದನ್ನು ಬೈನರಿಯಲ್ಲಿ ಎಷ್ಟಾಗ್ತದೆ ಅಂತ ಕೇಳ್ತಾರ. ಸೊ ಮೊದಲದಾಗಿ ಗೊತ್ತಿರೋ ಸ್ನೇಹಿತರೆ, ಡೆಸಿಮಲ್ ಅಂತ ಬಂದಾಗ 10 ಅಂತ ನಿಮಗೆ ಕ್ಲಿಯರ್ ಆಗಿರಬೇಕು. ಬೈನರಿ ಅಂತ ಬಂದಾಗ 2 ಅಂತ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಆಗಿರಬೇಕು. ಸರಿನಾ? 10 ಅಂದರೆ 0ದಿಂದ 9 ತನಕ ಸಂಖ್ಯೆಗಳು ಇಲ್ಲಿ ಬರ್ತದೆ. ಓಕೆ, ಎಕ್ಸಾಂಪಲ್ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ನಾವು ತೆಗೆದುಕೊಂಡಿರ್ತಕ್ಕಂಥ ಸಂಖ್ಯೆ 43 ಇದೆ ಸ್ನೇಹಿತರೆ. ಓಕೆ, ಸೊ ಎವ್ರಿ ಟೈಮ್ ಇದನ್ನು ಏನು ಮಾಡ್ಬೇಕಂತ ಹೇಳಿದೆ ನಾನು? ಕೇವಲ 2ರಿಂದ ಭಾಗಾಕಾರ ಮಾಡ್ತಾ ಹೋಗಬೇಕು. ಡೆಸಿಮಲ್ ಟು ಬೈನರಿ ಅಂತ ಬಂದಾಗ ಎವ್ರಿ ಟೈಮ್ 2 ಇಂದಾನೆ, 2 ಅನ್ನು ಬಿಟ್ಟು ಬೇರೆ ಯಾವ ನಂಬರನ್ನು ನೀವು ತೆಗೆದುಕೊಳ್ಳೋ ಹಾಗಿಲ್ಲ. ಸರಿನಾ? ನೋಡಿ, ಇಲ್ಲಿ 2 2 4 ಹಾಗೆ 2 1 2. ಹಾಗಾದ್ರೆ ಶೇಷ ಎಷ್ಟು ಉಳಿತು ನಮಗೆ? ಇಲ್ಲಿ ಉಳಿರ್ತಕ್ಕಂಥದ್ದು 1. ಅಂದರೆ 43ಅನ್ನು ಏನು ಮಾಡಿದೆ ಸ್ನೇಹಿತರೆ? ನಾನು 2ರಿಂದ ಭಾಗಾಕಾರ ಮಾಡಿಕೊಂಡೆ. 2 2 4, ಆಮೇಲೆ ಇಲ್ಲಿ 3 ಬಂತು, 2 1 2, ಇಲ್ಲಿ 1 ಉಳಿತು. ಸೊ ಇದೇ ಒಂದನ್ನು ನಾನೇನು ಮಾಡ್ಕೊಂಡೆ? ಇಲ್ಲಿ ಬರ್ಕೊಂಡೆ. ಸೊ ಇದು ಶೇಷ ಅಲ್ವಾ? ನಾವಿಲ್ಲಿ ಶೇಷಗಳನ್ನು ಬರ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಮತ್ತೆ 2ನ್ನ ತೆಗೆದುಕೊಳ್ಳೋಣ. ಇದೆಷ್ಟಾಗುತ್ತೆ? 2 10 20. ಉಳಿದಿರತಕ್ಕಂಥ ಶೇಷ ಎಷ್ಟು? ಅಗೇನ್ 1. ಆಮೇಲೆ 2 2 ಎಷ್ಟಲೇ 10? 2 5 10. ಉಳಿದಿರ್ತಕ್ಕಂಥ ಶೇಷ 0. ಆಮೇಲೆ 2 2 4. ಉಳಿದಿರ್ತಕ್ಕಂಥ ಶೇಷ 1. ಅಂದರೆ 2 5 ಇದೆ ಅನ್ಕೊಳ್ಳಿ. 2 2 4, 1 ಉಳಿತಲ್ಲ, ಇದೇ ಒಂದನ್ನು ನಾನು ಇಲ್ಲಿ ಬರ್ಕೋತಾ ಇರೋದು. ನೆಕ್ಸ್ಟ್ 2 1 2, ಶೇಷ ಎಷ್ಟು ಉಳಿತು? 0. ಸೊ ನೆಕ್ಸ್ಟ್ 1ಅನ್ನು ಮತ್ತೆ ಡಿವೈಡ್ ಮಾಡೋಕ್ಕಾಗತ್ತಾ? ನೋ, ಮತ್ತೆ ಇದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಹಾಗಾದರೆ ಅದು ಇಲ್ಲಿಗೆ ಎಂಡ್ ಆಯಿತು. ಇಷ್ಟಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ, ಇದನ್ನು ನಾವು LSB ಅಂತ ಕರಿತೀವಿ. ಈ ನಂಬರ್ ಸಿಸ್ಟಮ್ ಕಾನ್ಸೆಪ್ಟಲ್ಲಿ LSB ಅಂದರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಬರ್ತದೆ. ಇನ್ನೊಂದು MSB ಕೊನೆಗೆ ಬರ್ತದಲ್ಲ, ಅದು MSB ಅಂದರೆ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಹೇಳಿ. ಸೊ ಇಷ್ಟಾದ್ಮೇಲೆ ನಂಬರನ್ನು ಬರ್ದ್ಕೊಳ್ತಾ ಹೋಗಿ. ನೀವು ಶೇಷ ಏನು ಉಳಿತಲ್ಲ ಅದನ್ನೆಲ್ಲ ಬರ್ಕೋತಾ ಹೋಗಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಹೋಗಿ, ಏನೇನು ಉಳಿದಿದೆ? 1 ಉಳಿದಿದೆ, ಸೊ 1 ಬರ್ಕೊಂಡೆ. ಆಮೇಲೆ 0 ಉಳಿದಿದೆ, 0 ಬರ್ಕೊಂಡೆ. ಆಮೇಲೆ 1 ಉಳಿದಿದೆ, 1 ಬರ್ಕೊಂಡೆ. 0 ಉಳಿದಿದೆ, ಬರ್ಕೊಂಡೆ. 1 ಉಳಿದಿದೆ, ಬರ್ಕೊಂಡೆ. 1 ಉಳಿದಿದೆ, ಬರ್ಕೊಂಡೆ. ಸೊ ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ 43ರ ದಶಮಾನದಿಂದ ಅದರದ ಇಲ್ಲಿ ದ್ವಿಮಾನವಾಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಸಿಂಪಲ್ ಆಗಿದೆಯಲ್ಲ? ಕೊಟ್ಟಿರ್ತಕ್ಕಂಥ ನಂಬರನ್ನು ಬರೆದುಕೊಳ್ಳಿ, 2ರಿಂದ ಡಿವೈಡ್ ಮಾಡ್ತಾ ಹೋಗಿ, ಶೇಷಗಳನ್ನು ಇಲ್ಲಿ ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆಯಿಂದ ಮೇಲ್ಗಡೆಗೆ ಬನ್ನಿ. ಓಕೆ, ವೆರಿ ಇಂಪಾರ್ಟೆಂಟ್. ಕೆಳಗಡೆಯಿಂದ ಮೇಲ್ಗಡೆಗೆ ಬನ್ನಿ. ಸಪೋಸ್ ನೀವು ಮೇಲ್ಗಡೆಯಿಂದ ತೆಗೆದುಕೊಂಡ್ಬಂದ್ರೆ ಅದು 100% ರಾಂಗ್ ಆಗಿಬಿಡ್ತದೆ, ಕಂಪ್ಲೀಟ್ ಆಗಿ ರಾಂಗ್ ಆಗಿಬಿಡ್ತದೆ. ಸರಿನಾ? ಹೆಂಗೆ ಸಾಲ್ವ್ ಮಾಡೋದಪ್ಪ ಅಂದರೆ, ನಮಗೆ ಬಂದಿರತಕ್ಕಂಥದ್ದು 101,011 ಅಂತ ಹೇಳಿ, ಯಾವುದರಲ್ಲಿ? ದ್ವಿಮಾನದಲ್ಲಿ ಮಾಡಿರ್ತಕ್ಕಂಥ ಸಮಯದಲ್ಲಿ. ಸೊ ಹಾಗಾಗಿ ನಾವು ದ್ವಿಮಾನದಲ್ಲಿ ಮಾಡ್ತಾ ಇದೀವಲ್ಲ, 2ರ ಘಾತಾಂಕ ರೂಪದಲ್ಲಿ ಬರ್ಕೊಳ್ತಾ ಹೋಗೋಣ. ಲೈಕ್ 2 0, 2 1, 2 2, 2 3, 2 4 ಆ್ಯಂಡ್ 2 5. ಸೊ ಇಲ್ಲಿ ಎಷ್ಟು ನಂಬರ್ ಬಂದಿದ್ದಾವಲ್ಲ? 1 2 3 4 5 6, 1 2 3 4 5 6. ಸೊ ಅದಕ್ಕೋಸ್ಕರ ಅಷ್ಟು ನಂಬರನ್ನು ನೀವು ಬರ್ಕೋತಾ ಹೋಗಬೇಕು. ಬರ್ಕೊಳ್ಳೋದು ಆದಮೇಲೆ ನೆಕ್ಸ್ಟ್ ಎಲ್ಲೆಲ್ಲಿ 1 ಬಂದಿದೆಯಲ್ಲ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ, 0 ಬಂದಿರೋದನ್ನು ಬಿಟ್ಟುಬಿಡಿ. ಸರಿನಾ? 2 0 ಇಲ್ಲಿಗೆ 1 ಬಂದಿದೆ. ಸೊ 2 ಅಂದರೆ ಎಷ್ಟು? 1 ಆಯಿತು. ನೆಕ್ಸ್ಟ್ ಇಲ್ಲೂ 1 ಇದೆ. 2 ಅಂದರೆ 2. 2 ನೋ, ನಾವು ಇದನ್ನು ನೆಗ್ಲೆಕ್ಟ್ ಮಾಡಬೇಕು, ಯಾಕಂದ್ರೆ ಅಲ್ಲಿ 0 ಬಂದಿದೆ. ನೆಕ್ಸ್ಟ್ ಇಲ್ಲೇನದ? 1 ಅದ. ಅಂದರೆ 2 ಅಂದರೆ ಎಷ್ಟು? 2ರ ಘಾತ 3 ಅಂದರೆ 2 2 4, 4 2 8. 0 ಬರ್ಕೋತೀನಿ ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ಏನಾಗ್ತದೆ ಅಂದರೆ ಇಲ್ಲಿ 8ಅನ್ನ ಬರ್ಕೋತೀನಿ ಪ್ಲಸ್. ಇಲ್ಲಿ 0 ಅದ, ಸೊ ಇದು ನೆಗ್ಲೆಕ್ಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದೇನು? 2 5. 2 ಅಂದರೆ ಎಷ್ಟು? 2 2 4, 4 2 8, 8 16, 16 32. ಸೊ ಇದು 32 ಬರ್ಕೊಂಡೆ. ಓಕೆ, ಸೊ ಇದ್ರದ್ದೇನಿದೆಯಲ್ಲ 0 ಬರ್ಕೊಂಡ್ರು ಬಂತು, ಬಿಟ್ಟರು ಬಂತು. ಫಾರ್ ಎಕ್ಸಾಂಪಲ್ ಇದಂತೂ ಇನ್ವ್ಯಾಲಿಡ್ ಅಲ್ಲ, ಇದ್ರ ಅವಶ್ಯಕತೆನೇ ಬರಲ್ಲ. ಸೊ ನೆಕ್ಸ್ಟ್ ಬಂದಿರತಕ್ಕಂಥದ್ದು 32. ಯಾವ್ದ್ರದಪ್ಪ ಅಂದ್ರೆ ಅದು ಇದ್ರದ್ದು ಅಲ್ವಾ? ಸೊ ಇದನ್ನೆಲ್ಲವನ್ನು ಕೂಡಿಸ್ತಾ ಹೋಗೋಣ. 32 + 8 ಎಷ್ಟು? 40 + 2 + 1. ಓಕೆ, 40 42 + 1 43
ಅಲ್ವಾ? ಸೊ ನಾವು ಕೊಟ್ಟಿರ್ತಕ್ಕಂಥ ನಂಬರ್ ಸ್ಟಾರ್ಟಿಂಗ್ ಇದೇ ಇತ್ತು, ಅದ್ರ ಮುಖಾಂತರ ಇದನ್ನ ಬಂದಿತ್ತು. ಸೊ ಹೊಳೆ ಕನ್ವರ್ಟ್ ಮಾಡಿದಾಗ ನಮಗೆ ಅದೇ ನಂಬರ್ ಕೂಡ ಸಿಕ್ತು. ಸೊ ಈ ರೀತಿಯಾಗಿ ನಿಮ್ಮ ಆನ್ಸರ್ ಅನ್ನ ನೀವು ಕ್ವಿಕ್ ಆಗಿ ವೆರಿಫೈ ಮಾಡ್ಕೋಬಹುದು, ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸಪೋಸ್ ನಾನು ನಿಮ್ಗೆ ಮತ್ತೊಂದು ಕ್ವಿಕ್ ಆಗಿ ಎಕ್ಸಾಂಪಲ್ ಅನ್ನು ಕೊಡ್ತೀನಿ. 25 ದ್ವಿಮಾನದಲ್ಲಿ ಕೇಳ್ತಾ ಹೋಗ್ತೀನಿ. ಇದನ್ನ ನೋಡಿ, 2 12 24 ಎಷ್ಟು ಉಳಿತು? 1. 2 6 12 0. 2 3 6 0. 2 1 2 ಎಷ್ಟು ಉಳಿತು? 1. ಸೊ ಹಾಗಾದ್ರೆ ಇದನ್ನ ಬರ್ಕೋತಾ ಹೋಗಿ ಕೆಳಗಡೆಯಿಂದ ಮೇಲ್ಗಡೆಗೆ. 1 1 0 0 1. ಹಾಗಾದ್ರೆ ಈ 25ರ ದಶಮಾನ ಅನ್ನೋದು ದ್ವಿಮಾನದಲ್ಲಿ ಈ ರೀತಿಯಾಗಿ ಬದಲಾಗ್ತದೆ. ಕರೆಕ್ಟ್ ಇದೆಯಾ ಇಲ್ಲ ಹೆಂಗ್ ಚೆಕ್ ಮಾಡಬೇಕು? 2:0, 2:1, 2:2, 2:3, 2:4. ಸೊ 2:4 ಅಂದ್ರೆ ಎಷ್ಟು? 2 4, 4 8, 8 16 ಪ್ಲಸ್ 2:3 ಅಂದ್ರೆ 8. ಸೊ ಇದು 0 ಆಗುತ್ತೆ, ಇದು 0 ಆಗುತ್ತೆ. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಕೊನೆಯದಾಗಿ 2:0 ಅಂದ್ರೆ 1. ಸೊ 16 ಪ್ಲಸ್ 8 ಎಷ್ಟಾಯ್ತು? 16 4 20, 24 ಪ್ಲಸ್ ಇದು 1 ಎರಡು ಸೇರಿ ಎಷ್ಟಾಯ್ತು? 25. ಸೊ ಅದೇ ನಂಬರ್ ಅಲ್ಲ ಇಲ್ಲಿ ಬಂದಿರತಕ್ಕಂಥದ್ದು. ಸೊ ಹಾಗಾದ್ರೆ ಇದು ಸರಿ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕು. ಆಪ್ಷನ್ ಅಲ್ಲಿ ಇದನ್ನ ನೀವು ಕ್ಲಿಕ್ ಮಾಡಿ ಬರಬೇಕು. ರೈಟ್, ಹೋಪ್ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಡೆಸಿಮಲ್ ಟು ಬೈನರಿ ಬಂದ್ರೆ ಹೆಂಗ್ ಮಾಡ್ಬೇಕಂತ. ಸೊ ನಿಮ್ಗೊಂದು ಹೋಮ್ವರ್ಕ್ ರೂಪದಲ್ಲಿ ಕೊಡ್ತೀನಿ. 54 ಡೆಸಿಮಲ್ ಅದ, ಇದನ್ನ ನೀವು ಬೈನರಿಯಲ್ಲಿ ಕನ್ವರ್ಟ್ ಮಾಡಿ ಏನಾಗ್ತದ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ರೈಟ್, ಹೋಪ್ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಬೈ ಫಾರ್ ನಾವ್.